ಎಲ್ಲರಿಗೂ ನಮಸ್ಕಾರಗಳು. ಮಕ್ಕಳೇ, ರಜೆಯಲ್ಲಿ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದೀರಿ ತಾವೆಲ್ಲರೂ ಅಂತ ಅಂದುಕೊಂಡಿದ್ದೇನೆ. ಇವತ್ತು ನಾನು ತಮಗೆ ಒಂದು ವಿಶೇಷವಾದಂಥ ಶಾಸನ ಮತ್ತು 60 ಕಂಬಗಳ ಗುಡಿಯ ಬಗ್ಗೆ ತಿಳಿಸುತ್ತಿದ್ದೇನೆ. ಅದನ್ನು ತಾವು ಗಮನಿಸಿ. ಯಾಕೆಂದರೆ ನಾವು ಸಮಾಜ ವಿಜ್ಞಾನದಲ್ಲಿ ಶಾಸನಗಳ ಬಗ್ಗೆ ಹೇಳುತ್ತಿರ್ತೇವೆ. ಮಕ್ಕಳೇ, ನಾನು ನನ್ನ ಹಳೆ ವಿದ್ಯಾರ್ಥಿನಿ ಗೀತಾ ಅವರ ಮನೆ ಶಾಂತಿಗಾಗಿ ಚಿತ್ತಾಪುರಕ್ಕೆ ಬಂದಿದ್ದೆ. ಬರುವಾಗ ಮಧ್ಯದಲ್ಲಿ ನನಗೆ ನಾಗ ಯಲ್ಲಮ್ಮನ ದೇವಿಯ ದರ್ಶನ ಕೂಡ ನಾನು ಮಾಡಿಕೊಂಡೆ. ಹಾಗೆ ಇಲ್ಲಿ ಇರುವಂಥ ಈ ಶಾಸನ ನೋಡಲು ಬಂದೆ. ಈ ಗುಡಿಯ ಹೆಸರು 60 ಕಂಬಗಳ ಗುಡಿ ಅಂತ. ಆ ಗುಡಿಯ ಎದುರಿನಲ್ಲೇ ಈ ಒಂದು ಶಾಸನವಿದೆ. ಈ ಶಾಸನವನ್ನು ನೋಡಿಕೊಂಡು ನಾನು 60 ಕಂಬಗಳ ಗುಡಿಯ ಒಳಗೆ ಹೋದೆ. ಆ ಗುಡಿಯಲ್ಲಿ 60 ಕಂಬಗಳು ಇವೆ ಅಂತ ಮಾಹಿತಿ ನಾನು ಓದಿದ್ದೆ ಮತ್ತು ಅನೇಕ ಸಲ ಬಂದು ನೋಡಿಕೊಂಡು ಹೋಗಿದ್ದೆ. ಈ ಸಲ ನಾನು ನಿಮ್ಮ ಸಲುವಾಗಿ ಮತ್ತೆ ಈ ಒಂದು ವಿಡಿಯೋ ಮಾಡುತ್ತಿದ್ದೇನೆ. ನೋಡಿ ಮಕ್ಕಳೇ, ಇದು ನಮ್ಮ ರಾಜರ ಕಾಲದಲ್ಲಿ ತುಂಬ ಪ್ರಸಿದ್ಧವಾದ ಒಂದು ಶಿಕ್ಷಣ ಕೇಂದ್ರವಾಗಿತ್ತು. ಅಂಥ ಕೇಂದ್ರದಲ್ಲಿ ನಾವು ಇವತ್ತು ಬಂದಿದ್ದೇನೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ, ಒಂದು ಸಂತೋಷ ಆಗುತ್ತಿದೆ. ತಾವು ಒಂದಿನ ದಿನ ತಮ್ಮ ಪೋಷಕರ ಜೊತೆಗೆ ಬಂದು ಇಲ್ಲಿ ನಾಗ ಯಲ್ಲಮ್ಮ ದೇವಿಯ ದರ್ಶನ ಪಡೆದು ಸುತ್ತಮುತ್ತಲೂ ಅನೇಕ ವಿಶೇಷವಾದ ಸ್ಥಳಗಳು ಇವೆ. ತಾವು ಬಂದು ನೋಡಿಕೊಂಡು ಹೋಗಿ ಬನ್ನಿ. ಒಳಗಡೆ ಏನೆಲ್ಲ ಇದೆ ಅಂತ ತಮಗೂ ಕೂಡ ತೋರಿಸುತ್ತೇನೆ. ಆದರೆ ವಿಡಿಯೋ ಮಾಡುವಾಗ ಸ್ವಲ್ಪ ಕತ್ತಲ ಆಗಿ ಕಾಣಿಸುತ್ತಿದೆ. ಆದರೂ ಕೂಡ ನಿಮಗೆ ತೋರಿಸಲು ಪ್ರಯತ್ನಿಸುತ್ತೇನೆ. ನೋಡಿ ಮಕ್ಕಳೇ, ನಾನು ಈಗ ಗುಡಿಯ ಒಳಗೆ ಹೋಗುತ್ತಿದ್ದೇನೆ. ಆ ಗುಡಿಯ ಒಳಗಡೆ ಯಾವ ರೀತಿ ಒಂದು ಕಂಬಗಳು ಇವೆ ಅಂತ. ಇಲ್ಲಿ ಈಶ್ವರ ದೇವಾಲಯ ಕೂಡ ಇದೆ ಒಳಗಡೆ. ಅದಕ್ಕಾಗಿ ನಾನು ಹೊರಗಡೆ ಚಪ್ಪಲವನ್ನು ಬಿಟ್ಟು ಒಳಗಡೆ ಈಗ ಹೋಗುತ್ತಿದ್ದೇನೆ. ನೋಡಿ, ನನಗೆ ಬಹಳ ಒಂದು ಸಂತೋಷ ಆಗುತ್ತಿದೆ. ಆ ಭೂಮಿಯನ್ನು ಸ್ಪರ್ಶಿಸಿದಾಗ ನಮಸ್ಕಾರ ಮಾಡಿ ನಾನು ಒಳಗಡೆ ಬಂದಿದ್ದೇನೆ. ನೋಡಿ ಮಕ್ಕಳೇ, ಸಾಧ್ಯವಷ್ಟು ಈ ಕಂಬಗಳನ್ನು ತಮಗೆ ತೋರಿಸಲು ಪ್ರಯತ್ನಿಸುತ್ತಿದ್ದೇನೆ. ಯಾಕೆಂದರೆ ಇದು ತುಂಬ ಶ್ರೇಷ್ಠವಾದ ಸ್ಥಳ. ಕಂಬಗಳು ನೋಡಿ, ಕೇವಲ ಕಂಬವಲ್ಲ, ಇದು ನಮ್ಮ ಇತಿಹಾಸ ತಿಳಿಸಿಕೊಡುವಂಥ ಅದ್ಭುತವಾದ ಶಿಲ್ಪಕಲೆ ಕೂಡ ಆಗಿದೆ. ಇದು ಇತಿಹಾಸಕಾರರು ತುಂಬ ಚೆನ್ನಾಗಿ ಇದರ ಬಗ್ಗೆ ಮಾಹಿತಿ ಕೊಡುತ್ತಾರೆ. ನಾನು ಸ್ವಲ್ಪನೇ ನಿಮಗೆ ತೋರಿಸೋ ಸಲುವಾಗಿ ನಾನು ಈ ಸ್ಥಳದ ಬಗ್ಗೆ ಮಾಹಿತಿ ಕೊಡ್ತಿದ್ದೇನೆ. ಪೋಷಕರೇ ಮತ್ತು ಬಂಧುಗಳೇ, ತಾವೆಲ್ಲರೂ ಮಕ್ಕಳನ್ನು ಕರೆದುಕೊಂಡು ಈ ಸ್ಥಳವನ್ನು ತೋರಿಸಿ ತಾವು ನೋಡಿ ಹೋಗಿ. ಯಾಕೆಂದರೆ ಇಂಥ ಪುಣ್ಯ ಭೂಮಿಯಲ್ಲಿ ನಾವಿದ್ದೇವೆ.